ಸರ್ ನನ್ನ ಮಾತು ನಂಬಿ ಸರ್, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಹೌದು, ನಿನ್ನಂತ ನೀ ಭೂಮಿ ಮೇಲೆ ಬದುಕಿರೋದೇ ದೊಡ್ಡ ಮಿಸ್ಟೇಕು. ಸರ್ ಹೊಸದ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್. ಹಾಗಾದರೆ ವಸುದ ಹಿಂದೆ ಸುತ್ತಾ ಇರೋದು ಸುಳ್ಳು ಸರ್. ವಸುದಾನ ಸಿಕ್ಕಿದಾಗಲೆಲ್ಲ ಡ್ರಾಪ್ ಕೊಡ್ತೀನಿ ಬಾ ಅಂತ ಕರೀತಾರ ಸುಳ್ಳು ಸರ್. ಹಾಗಾದರೆ ವಸುದ ಬ್ಯಾಂಕ್ ಹತ್ರ ಹೋಗಿ ಪದೇ ಪದೇ ಕಾಫಿಗೆ ಹೋಗೋಣ ಬಾ, ಅಲ್ಲೋಗೋಣ ಬಾ, ಇಲ್ಲೋಗೋಣ ಬಾ ಅಂತೇಳಿ ಕರಿತಾ ಇರೋದು ಸರ್ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದ್ದು ನಿಜ ಸರ್. ಹಾಗೆ ಬ್ಯಾಂಕ್ ಹೋಗಿ ಪದೇ ಪದೇ ಕಾಫಿಗೆ ಇನ್ವೈಟ್ ಮಾಡಿದ್ದು ನಿಜ ಸರ್. ಆದರೆ ಹೊಸದವ್ರನ್ನಲ್ಲ ಸರ್, ಅದೇ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋ ಜಾನ್ವಿ ಅವ್ರನ್ನ. ಹೋ ಈಗ ಸತ್ಯ ಆಚೆ ಬಂತು ನೋಡಿ. ನನಗೆ ಬೇಕಾಗಿದ್ದು ಇದೇನೆ. ವಸುದ ಅವ್ರ ಹಿಂದೆ ಹೋಗಿ ಟಾರ್ಚರ್ ಕೊಡದೇ ಇದ್ರೆ ಏನಂತೆ, ಜಾಹ್ನವಿಯವ್ರ ಹಿಂದೆ ಹೋಗಿ ಅವ್ರಿಗೆ ಟಾರ್ಚರ್ ಕೊಡ್ತಾ ಇರೋದಂತೂ ನಿಜ ತಾನೆ? ಮತ್ತೆ ಮಿಸ್ಟೇಕ್ ಮಾಡ್ಕೋತಾ ಇದ್ದೀರಿ. ನಾನು ಅವಳಿಂದ ಬಿದ್ದಿಲ್ಲ ಸರ್. ಅವಳು ನಾನು ಮದುವೆ ಆಗಬೇಕಾಗಿರೋ ಹುಡುಗಿ. ಮದುವೆನಾ? ಆ ಹುಡುಗಿ ನಿನ್ ಜೊತೆ? ನನ್ನ ಮಗಂದು ನಿನಗೆ ಕೊಟ್ಟರ ಗೂಸ ಇನ್ನೂ ಸಾಕಾಗ್ತಿಲ್ಲ ಅನ್ಸುತ್ತೆ. ಸತ್ಯವಾಗ್ಲು ಸರ್, ನಾನು ಹೇಳ್ತಾ ಇರೋದು ನಿಜ. ನಿನಗೆ ನಿನ್ನಂಥ ಲೋಫರಿಗೆ ಈ ಲಾಠಿ ಭಾಷೆನೇ ಅರ್ಥ ಆಗೋದು. ಇನ್ನು ಮುಂದೆ ಜಾಹ್ನವಿ ತಂಟೆಗೆ ಹೋಗೋದಿಲ್ಲ ಅಂತೇಳಿ ಒಪ್ಕೊಳ್ಳೋವರೆಗೂ ನಿನಗೆ ಈ ಲಾಠಿ ರುಚಿ ತಪ್ಪಿದ್ದಲ್ಲ. ಏಯ್ ಹಾಕ್ರ ಇನ್ನೊಂದಡಿ ನನ್ನ ಮಗಂಗೆ. ಸರ್ ಪ್ಲೀಸ್ ಹೊಡಿಯೋದೆಲ್ಲ ಮಾಡಬೇಡಿ. ನೀವು ಈಗಲೇ ನಿಮ್ಮ ಫೋನಿಂದ ಜಾನ್ವರಿಗೆ ಫೋನ್ ಮಾಡಿ, ಲೌಡ್ ಸ್ಪೀಕರ್ ಆನ್ ಮಾಡಿ. ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಫೋನ್ ಮಾಡಿ ಸರ್. ಫೋನ್ ಮಾಡಲಿಲ್ಲ ಅಂದರೆ ಹೊಸದವ್ರ ಹತ್ರ ದುಡ್ಡು ತಗೊಂಡು ನನಗೆ ಟಾರ್ಚರ್ ಮಾಡ್ತಿದ್ದೀರಿ ಅಂತ ನಿಮ್ಮ ಐಆರ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಜಾನ್ವಿ ಅವ್ರಿಗೆ ಒಂದ್ಸಲ ಫೋನ್ ಮಾಡಿ ಸರ್ ಪ್ಲೀಸ್. ಹಲೋ, ಹೇಳಿ ಇನ್ಸ್ಪೆಕ್ಟರ್. ಶ್ರೀನಿಧಿ ಅವರೇ, ಮದನ್ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ? ಹಾಂ, ಅವನ ವಿಚಾರಿಸ್ದಾಗಲೇ ಅವನು ಎಂಥವನು ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಪಕ್ಕಾ ಕ್ರಿಮಿನಲ್ ಥರ ಇದ್ದಾನೆ. ಕೇಳ್ಕೊಂಡು ಹಳ್ಳಕ್ಕೆ ಬೀಳಕ್ಕೆ ಬರ್ತಾ ಇದ್ದಾನೆ. ಹೌದಾ? ನಿಮ್ಮ ವಸುದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಅವನು ನಿಮ್ಮ ಮಿಸ್ಸಸ್ ಹಿಂದೆ ಬಿದ್ದಿರೋದನ್ನ ಹೇಗೋ ಬಾಯ್ ಬಿಡಿಸ್ದೆ. ಆದರೆ ಆ ಬದ್ಮಾಶ್ ನಿಮ್ಮ ಮಿಸ್ಸಸ್ ಜಾಹ್ನವಿ ಅವ್ರನ್ನ ಸದ್ಯದಲ್ಲೇ ಮದುವೆ ಆಗ್ತೀನಿ, ಅದಕ್ಕೆ ಈ ರೀತಿ ಪ್ರೀತಿ ನಾಟಕ ಆಡ್ತಾ ಇದ್ದೀನಿ ಅಂತೇಳಿ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದಾನೆ. ಹೇಳಿದ್ನಲ್ಲ ಇನ್ಸ್ಪೆಕ್ಟರ್, ನಾನು ಹೆಂಡತಿಗೆ ಮೆಮೊರಿ ಲಾಸ್ ಆಗಿರೋದನ್ನ ಅವನು ತನ್ನ ಅಡ್ವಾಂಟೇಜಾಗಿ ಬಳಸ್ಕೊತಿದ್ದಾನೆ. ಆದರೆ ಈಗ ಅವನು ಜಾಹ್ನವಿ ಅವರಿಗೆ ಫೋನ್ ಕೊಡಿ, ಇಲ್ಲ ಅಂತಂದರೆ ನನ್ನ ವಿರುದ್ಧನೇ ಲಂಚ ತಿಂದು ಸುಳ್ಳು ಕಂಪ್ಲೇಂಟ್ ತಗೊಂಡಿದ್ದೀನಿ ಅಂತೇಳಿ ಕೇಸ್ ಮಾಡ್ತೀನಿ ಅಂತ ಕೂತಿದ್ದಾನೆ. ಆದರೆ ಜಾಹ್ನವಿ ಮೇಡಮ್ ಅವ್ರಿಗೆ ಏನಾದ್ರು ಫೋನ್ ಮಾಡಿದ್ರೆ ನೀವು ಬೇರೆ ರೀತಿಯಲ್ಲಿ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡ್ಬೋದಾ ಅಂತೇಳಿ ತಿಳ್ಕೊಳ್ಳೋಕ್ಕೋಸ್ಕರ ನಾನು ನಿಮಗೆ ಫೋನ್ ಮಾಡಿದ್ದು. ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ನಮಗಿವಾಗ ನಿಮ್ಮ ಸಹಾಯ ಒಂದೇ ಕೊನೆ ಆಪ್ಷನ್ ಆಗಿ ಉಳಿದಿರೋದು. ಜಾನ್ವಿಗೆ ಇರೋ ವಿಷಯನ ಅರ್ಥ ಮಾಡ್ಸೋಕೆ ಆಗ್ತಿಲ್ಲ ಅಂತ ತಾನೇ ನಿಮ್ಮ ಹೆಲ್ಪ್ ತೊಗೊಂಡಿರೋದು. ಸೊ ದಯವಿಟ್ಟು ಇದನ್ನು ಹೇಗಾದರೂ ಮಾಡಿ ಹ್ಯಾಂಡಲ್ ಮಾಡಿ. ಓಕೆ, ಡೋಂಟ್ ವರಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಅದನ್ನು ನಾನು ಹೇಗಾದರೂ ಹ್ಯಾಂಡ್ಲ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಇವಾಗ ಯಾವ ಮನಸ್ಥಿತಿಯಲ್ಲಿದ್ದಾಳೋ? ಹಲೋ, ಮದನ್ ಅರೆಸ್ಟ್ ಆದಮೇಲೆ ಜಾನು ಹೇಗಿದ್ದಾಳು ಮಾಮ್? ಸ್ವಲ್ಪ ಮನ್ಸಿಗೆ ಹಚ್ಕೊಂಡಿದ್ದಾಳೆ ಕಣೋ. ಮದನ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಏನು ಅಂತ ಕೇಳ್ತಿದ್ಲು. ನೋಡಿ, ನಾನಿಲ್ಲಿ ಹಗಲು ರಾತ್ರಿ ಜಾನು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಆದರೆ ಅವಳು ಆ ಮದನ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ನೀನು ಪರ್ಸ್ನಲ್ಲಾಗಿ ತಗೋಬೇಡ ಶ್ರೀ. ನನಗೂ ನಿನಗೂ ಇದು ಹರ್ಟ್ ಆಗ್ಬೋದು, ಆದರೆ ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಅವಳಿಗೆ ಆತಂಕ ಆಗೋದು ಸಹಜ ಅಲ್ವೇನೋ? ತಾನು ಮದುವೆ ಆಗೋ ಹುಡುಗ ಇದ್ದಕ್ಕಿದ್ದಂಗೆ ಅರೆಸ್ಟ್ ಆದರೆ ಅವಳಿಗೆ ಹೇಗೆ ಅನ್ನಿಸ್ಬೋದು ಹೇಳು? ಜಾನು ನನ್ನ ಹೆಂಡತಿ ಅನ್ನೋದು ಬಿಟ್ಟರೆ ನನಗಿನ್ಯಾವುದೂ ಅರ್ಥ ಆಗಲ್ಲ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ಕಣೋ. ಅದಕ್ಕೆ ತಾನೇ ನಾವಿಬ್ಬರು ಪ್ಲ್ಯಾನ್ ಮಾಡಿ ಮದನ್ನ ಒಳಗೆ ಹಾಕ್ಸಿದ್ದು. ಈಗ ಆ ಮದನ್ ಎಂಥವನು, ಅವನ ಕ್ಯಾರೆಕ್ಟರ್ ಏನು ಅಂತ ಜಾಹ್ನವಿಗೆ ಅರ್ಥ ಆಗಿರತ್ತೆ. ಅವಳು ಅವನನ್ನ ಮರಿತಾಳೆ. ಆಮೇಲೆ ಜಾಹ್ನವಿ ಪೂರ್ತಿಯಾಗಿ ನಿನ್ನವಳಾಗ್ತಾಳೆ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು.
ಇಷ್ಟು ದಿನ ಹಾಗೆ ಅಂದ್ಕೊಂಡೆ ನಾನು ತಾಳ್ಮೆಯಿಂದ ಇದ್ದಿದ್ದು. ಇಷ್ಟೆಲ್ಲ ಆದಮೇಲೆ ಆದರೂ ಆ ರಾಸ್ಕಲ್ಲು ನಮ್ಮ ಲೈಫಿಂದ ದೂರ ಹೋಗ್ತೇನೆ ಅಂದ್ಕೊಂಡಿದ್ದೀನಿ.